ನಮಸ್ಕಾರ ಕೇಳುಗರೆ. ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ್ ಅವರು ಈಗಾಗಲೇ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಕನ್ನಡದ ಹೆಸರಾಂತ ಕವಿ, ನಾಟಕಕಾರ, ಸಂಘಟನಾಕಾರರು ಆಗಿರುವ ಅವರು ಗೋಕಾಕ್ ಚಳವಳಿಯನ್ನು ಒಳಗೊಂಡ ಹಾಗೆ ಕನ್ನಡ ಪರವಾದ ಹಲವಾರು ಚಳವಳಿಗಳ ಮುಂಚೂಣಿಯಲ್ಲಿ ನಿಂತು ಹೋರಾಡಿದವರು. ತಮ್ಮ ವಿಶಿಷ್ಟ ವ್ಯಂಗ್ಯದ ಮೂಲಕ ನಾಡಿನ ತುಂಬ ಹೆಸರಾಗಿರುವ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರು ಚಂಪಾ ಎಂದೇ ಗುರುತಿಸಲ್ಪಟ್ಟವರು. ಕನ್ನಡ ಅಭಿವೃದ್ಧಿಯ ಬಗ್ಗೆ ಅವರ ಕನಸುಗಳು ಏನು, ಮಾಡಬೇಕು ಅಂದ್ಕೊಂಡಿರುವಂತಹ ಕೆಲಸಗಳು ಏನು ಅನ್ನೋದನ್ನು ಅವರೊಂದಿಗೆ ಮಾತಾಡಿ ತಿಳಿದುಕೊಳ್ಳಲಿಕ್ಕೆ ಈ ಸಂದರ್ಶನ. ನಮಸ್ಕಾರ ಚಂಪಾ ಅವರೇ. ನಮಸ್ಕಾರ. ತುಸು ವೈಯಕ್ತಿಕ ವಿಚಾರದೊಂದಿಗೆ ಈ ಮಾತುಕತೆ ಆರಂಭಿಸೋಣ. ನಿಮ್ಮ ಈವರೆಗಿನ ಹೋರಾಟ, ಸಂಘಟನೆಗಳನ್ನು ಅವಲೋಕಿಸಿದರೆ ಇವೆಲ್ಲವನ್ನೂ ನೀವು ವ್ಯವಸ್ಥೆಯ ಹೊರಗಿದ್ದುಕೊಂಡೇ ನಡೆಸಿದ್ದು ಸ್ಪಷ್ಟ. ಆದರೆ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷತೆ ವಹಿಸಿಕೊಂಡು ವ್ಯವಸ್ಥೆಯ ಒಂದು ಭಾಗವಾಗಿ ಬಿಟ್ಟಿದ್ದೀರಿ, ರಾಜಕೀಯ ವ್ಯವಸ್ಥೆಯ ಒಂದು ಭಾಗ ಆಗಿಬಿಟ್ಟಿದ್ದೀರಿ. ಜನ ನಿಮ್ಮನ್ನೀಗ ಬಹಳ ಕುತೂಹಲದಿಂದ ನಿರೀಕ್ಷಿಸ್ತಾ ಇದ್ದಾರೆ. ವ್ಯವಸ್ಥೆಯ ನಿರ್ದೇಶನಗಳನ್ನು ನೀವು ಅದರ ಅಂಗವಾಗಿ ಪಾಲಿಸಬೇಕಾಗ್ತದೆ. ಇಂಥ ಸ್ಥಿತಿಯೊಳಗೆ ಈವರೆಗಿನ ನಿಮ್ಮ ಹೋರಾಟದ ಸ್ವರೂಪ ಏನಾಗಬಹುದು ಅಂತ? ಇಲ್ಲ, ಮೊದಲಿಗೇನೆ ಭಾಳ ಬರೋಬ್ಬರಿ ಪ್ರಶ್ನೆನೇ ಕೇಳಿದ್ರಿ. ವ್ಯವಸ್ಥೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ಎಸ್ಟ್ಯಾಬ್ಲಿಷ್ಮೆಂಟ್ ಅಂತ ಏನು ಕರಿತೀವಿ, ಅಂದ್ರೆ ಯಾವುದೋ ಒಂದು ಮೌಲ್ಯದ ವ್ಯವಸ್ಥೆ ಜಡಗೊಂಡಾಗ ಅದು ಒಂದು ಘನೀಕೃತವಾಗಿ ಚಲನರಹಿತವಾಗಿ ಅದು ಪ್ರಗತಿಗೆ ಅಡ್ಡಿ ಆಗ್ತಿರ್ತೈತಿ. ಆ ದೃಷ್ಟಿಯಿಂದ ನಾನು ಯಾವಾಗಲೂ ವ್ಯವಸ್ಥೆ ವಿರೋಧಿನೇ. ಆದರೆ ನೀವೇ ಹೇಳ್ದಂಗೆ ಯಾವುದೋ ಒಂದು ರಾಜಕೀಯ ವ್ಯವಸ್ಥೆಯ ಒಳಗೆ ನಾನು ಎಂದು ಬಂದವಲ್ಲ. ಸಮಾಜದ ವ್ಯವಸ್ಥೆಯೊಳಗಿದ್ದುಕೊಂಡ ಆ ವ್ಯವಸ್ಥೆಯ ಲೋಪದೋಷ ಏನದಾವ ಅದರ ಬಗ್ಗೆ ಚಿಂತನೆ ಮಾಡೋದು, ಆಮೇಲೆ ವಿಶ್ಲೇಷಣೆ ಮಾಡೋದು, ಮತ್ತು ಯಾವ ದಿಕ್ಕಿನೊಳಗೆ ನಮ್ಮ ಸಮಾಜ ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಘಟನೆ ಮಾಡಿಕೊಂಡು ಸಂಘರ್ಷ ಮಾಡಿಕೊಂಡು ಹಿಂಗೆ ಒಂದು 20-25 ವರ್ಷ ನಂದು ಹೋಯ್ತು. ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ದೊಡ್ಡ ಜವಾಬ್ದಾರಿಯನ್ನು ಸರ್ಕಾರ ನನಗೆ ವಹಿಸ್ಕೊಟ್ಟಿರೋದ್ರಿಂದ ಒಂದು ಮಿತಿ ಇದ್ದೇ ಇರ್ತೈತಿ. ಸರ್ಕಾರದ ಒಂದು ಅಂಗವಾಗಿರೋದ್ರಿಂದ ಅದರ ನಿರ್ದೇಶನಗಳಿಂದ ನಾನು ಒಪ್ಪಿಕೋಬೇಕು. ಆದರೆ ನನ್ನ ಇಡೀ ವ್ಯಕ್ತಿತ್ವ ಮತ್ತು ಹೋರಾಟದ ಹಿನ್ನೆಲೆ ಇರೋದರಿಂದ ಈ ಸೀಮಿತವಾದಂಥ ಚೌಕಟ್ಟಿನೊಳಗನ ಕನ್ನಡ ಪರವಾದಂಥ ಕೆಲಸಗಳನ್ನು ಎಷ್ಟರ ಮಟ್ಟಿಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಅನೇಕ ಕನಸುಗಳನ್ನು, ಯೋಜನೆಗಳನ್ನು ನಾನು ಕಟ್ಟಿಕೊಂಡೇನೆ. ಈ ಕನ್ನಡ ನಾಡಿನೊಳಗನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪಿತ ಆಗಿದೆ. ಹೌದು, ಒಂದು ರೀತಿ ಇದು ವೈರುಧ್ಯ ಅನ್ನಿಸ್ತದೆ. ಎಲ್ಲಿ ಯಾವ ಕೆಲಸ ಸಹಜವಾಗಿ ಆಗಬೇಕಿತ್ತೋ ಅಲ್ಲಿ ಆ ಕೆಲಸ ಆಗಿಲ್ಲ ಅಂತಾನೆ ಬಹುಶಃ ಈ ಪ್ರಾಧಿಕಾರ ಸ್ಥಾಪಿತ ಆಗಿರಬೇಕು. ಇದು ಯಾಕೆ ಹಿಂಗಾಯ್ತಂತೀರಿ? ಮತ್ತು ಕನ್ನಡದ ಅಭಿವೃದ್ಧಿಗೆ ಇಲ್ಲಿವರೆಗೂ ಅಡ್ಡಗಾಲು ಹಾಕಿದವರು ಯಾರು ನಿಮ್ಮ ದೃಷ್ಟಿ ಒಳಗೆ? ಬರೀ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತಾನ ಅಲ್ಲ, ಇಂಡಿಯಾ ದೇಶದ ಬೇರೆ ಯಾವ ರಾಜ್ಯ ನಾವು ತಗೊಂಡ್ರು ಸಹಿತ ಯಾವ ರಾಜ್ಯದೊಳಗೂ ಆಯಾ ಭಾಷೆಗಳ ಬಗ್ಗೆ ಚಳವಳಿ ನಡೆದಿಲ್ಲ. ಬಹುಶಃ ಕನ್ನಡದಲ್ಲೇ ಇದು ವಿಶಿಷ್ಟ ಅಂತ ಅನಿಸ್ತದೆ. ಕನ್ನಡದೊಳಗೆ ಭಾಳ ವೈಶಿಷ್ಟ್ಯ. ಒರಿಸ್ಸಾದಲ್ಲಿ ಸ್ವಲ್ಪ ಮಟ್ಟಿಗೆ ಆಗಿತ್ತು. ಆಮೇಲೆ ಕರ್ನಾಟಕದೊಳಗೆ ಏಕೀಕರಣ ಆಗಿ ಎಷ್ಟು ವರ್ಷ ಆದರೂ ಈ ರಾಜ್ಯದೊಳಗೆ ಈ ರಾಜ್ಯದ ಭಾಷಾ ಅದಕ್ಕೆ ಯಾವ ಕಿಮ್ಮತ್ತು ಬೇಕಾಗಿತ್ತು ಅದು ಸಿಗಲಿಲ್ಲ ಅಂತಲೇ ನೀವೆಲ್ಲ 1982-83 ದೊಡ್ಡ ಪ್ರಮಾಣದೊಳಗೆ ಗೋಕಾಕ್ ಚಳವಳಿಯನ್ನು ಮಾಡಿದ್ವಿ. ಆಮೇಲೂ ಸಹಿತ ಅದೇನೋ ಅಂದ್ರೆ ಹೈಸ್ಕೂಲ್ನ ಪಠ್ಯಕ್ರಮದೊಳಗೆ ಕನ್ನಡದ ಸ್ಥಾನಮಾನ ಏನು ಅನ್ನೋದ್ರ ಬಗ್ಗೆ ಗೋಕಾಕ್ ವರದಿ ಇದ್ದದ್ದು ಅದೊಂದು ನೆವವಾಗಿ ಏನಾಯಿತು, ಅದರೊಳಗೆ ಸಮಾಜದ ಎಲ್ಲ ವರ್ಗದ ಜನರು, ಮುಖ್ಯವಾಗಿ ಕವಿಗಳು, ಕಲಾವಿದರು, ಚಲನಚಿತ್ರ ನಟರು, ಆಮೇಲೆ ಕಾರ್ಮಿಕರು, ರೈತರು ಎಲ್ಲ ಸೇರಿ, ಸ್ವಾಮಿಗಳು ಸಹ ಅವರೆಲ್ಲ ಸೇರಿ ಅದಕ್ಕೊಂದು ಸಾಂಸ್ಕೃತಿಕ ಆಯಾಮ ಬಂತು. ಅದೇ ಒಂದು ಇದರೊಳಗನೆ ಚಳವಳಿನೊಳಗನೆ ಹೌದು, ಈ ಕನ್ನಡ ಜನರ ಆಶೋತ್ತರಗಳಿಗೆ ನಾವು ಪ್ರತಿಸ್ಪಂದನೆ ಮಾಡಬೇಕು ಅನ್ನೋ ರೀತಿಯಿಂದ ಮೊದಲು ಕನ್ನಡ ಕಾವಲು ಸಮಿತಿ ಅಂತ ಇತ್ತು, ಅದು ಒಂದು ಘಟ್ಟ. ಆಮೇಲೆ ಇತ್ತೀಚೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಅದಕ್ಕೊಂದು ದೊಡ್ಡ ಸ್ಥಾನ ಕೊಟ್ಟು ಆಮೇಲೆ ಮಾನಾನು ಕೊಟ್ಟು ಅದಕ್ಕೊಂದು ಆಫೀಸ್ ಕೊಟ್ಟು ವಿಧಾನಸೌಧದೊಳಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಯಾರ ಅವರು. ಇನ್ನು ಕನ್ನಡದ ಅಭಿವೃದ್ಧಿಗೆ ಯಾರು ಅಡ್ಡಗಾಲು ಅಂತ ಒಂದು ಪ್ರಶ್ನೆ ನಾನು ಮೇಲೆ ಕೇಳ್ಕೊತೇನೆ. ನನಗನ್ನಿಸ್ತತಿ ಮುಖ್ಯವಾಗಿ ನಮ್ಮ ಜನರೊಳಗೆ ತಮ್ಮ ಭಾಷೆಯ ಬಗ್ಗೆ ಇರಬೇಕಾದಷ್ಟು ಅಭಿಮಾನ ಅನ್ನೋದಿಲ್ಲ, ಅಲರ್ಜಿ, ಅನಾಸ್ಥೆ ಅನ್ನೋದೈತಿ. ಈಗ ನೋಡ್ರಿ, ನೀವು ಮಹಾರಾಷ್ಟ್ರಕ್ಕೆ ನೀವು ಹೋದ್ರಿ ಅಂತಂದ್ರೆ, ತಮಿಳ್ನಾಡಿಗೆ ನೀವು ಹೋದ್ರಿ ಅಂತಂದ್ರೆ ಅಲ್ಲಿ ಯಾವ ಚಳವಳಿ ಇಲ್ಲ, ಯಾವ ಕಾವಲು ಸಮಿತಿ ಇಲ್ಲ, ಯಾವ ಅಭಿವೃದ್ಧಿ ಪ್ರಾಧಿಕಾರ ಇಲ್ಲ, ಏನೂ ಇಲ್ಲ. ಆದರೂ ಸಹಿತ ಆ ರಾಜ್ಯದೊಳಗೆ ಹೋದಾಗ ಅಲ್ಲಿ ಭಾಷೆಯನ್ನು ನಾವು ಕಲೀಲಿಲ್ಲ ಅಂತಂದ್ರೆ ಅಲ್ಲೇ 4 ಜನ ಬದುಕೋದು ತ್ರಾಸು ಅನ್ನತಕ್ಕಂಥ ವಾತಾವರಣವನ್ನು ಜನ ಸೃಷ್ಟಿ ಮಾಡ್ಯಾರ, ಸರ್ಕಾರ ಸೃಷ್ಟಿ ಮಾಡೈತಿ. ಇದರ ಅರ್ಥ ಜನರೊಳಗೆ ಒಂದು ರೀತಿ ಅನಾಸ್ಥೆ. ಆಮೇಲೆ ಆಳಲಿಕ್ಕೆ ಬಂದಂಥ ಸರ್ಕಾರಗಳು ಸಹಿತ ಅವುಗಳಿಗೆ ಪೊಲಿಟಿಕಲ್ ವಿಲ್, ರಾಜಕೀಯ ಸಂಕಲ್ಪ ಅನ್ನೋದು ಇಲ್ಲದೇ ಇರೋದರಿಂದ ಇದಕ್ಕೆ 108 ಐತಿಹಾಸಿಕ ಕಾರಣ ಇರ್ಬೋದು ಬಿಡ್ರಿ.
ಇದರಿಂದ ಏನಾಗೈತಿ, ಇಲ್ಲೇ ಸರ್ಕಾರದವರೇ ಮುಂದಾಗಿ ಜನರನ್ನು ಕಟ್ಟಿಕೊಂಡು ನಾವು ಕನ್ನಡದ ಕೆಲಸವನ್ನು ಮಾಡಬೇಕಂತ ಅನಿವಾರ್ಯವಾದಂಥ ಐತಿಹಾಸಿಕ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ನಮ್ಮ ಕಣ್ಣು ಮುಂದಿರತಕ್ಕಂಥ ಒಂದು ವಾಸ್ತವ ಇದು. ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೇವಲ ಭಾಷೆಯ ವಿಷಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಕನ್ನಡದ ಇತರ ಸಮಸ್ಯೆಗಳಿಗೂ ಇದು ಮಿಡಿತದೋ ಈ ಸಂಸ್ಥೆ? ಹಾಂ, ಮೂಲ ಅದರ ಕರಡಿನೊಳಗೆ 2 ಮುಖ್ಯ ಉದ್ದೇಶ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ್ದು. ಏನು, ರಾಜಭಾಷೆ ಅಂತ ಅಂದರೆ 1960 ಕನ್ನಡ ಕರ್ನಾಟಕದ ಆಡಳಿತ ಭಾಷೆ ಅಂತ ಡಿಕ್ಲೇರ್ ಆಯಿತು, ರಾಜಭಾಷೆ ಅಂತ ಆಯಿತು. ಆಡಳಿತದ ಎಲ್ಲ ಹಂತದೊಳಗೆ ಈ ರಾಜಭಾಷೆ ಅಂತ ಕನ್ನಡದ ಬಳಕೆ ಹೆಂಗೆ ಆಗ್ತತಿ ಅನ್ನೋದನ್ನು ದೇಖರೇಖೆ ಮಾಡಲಿಕ್ಕೆ ಅದು ಮೊದಲನೇ ಉದ್ದೇಶ. ಎರಡನೇದು, ಕೇಂದ್ರೋದ್ಯಮದೊಳಗೆ ಮತ್ತು ಯಾವುದೇ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಉದ್ಯಮದೊಳಗೆ ಇಲ್ಲಿಯ ನಾಡಿಗರಾದಂಥ ಕನ್ನಡಿಗರಿಗೆ ಎಷ್ಟರ ಮಟ್ಟಿಗೆ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದ್ರ ಬಗ್ಗೆ ಮಹಿಷಿ ವರದಿ ಏನಾಯ್ತಲ್ಲ, ಅದರೊಳಗೆ ಅನೇಕ ಶಿಫಾರಸುಗಳನ್ನು ನಮ್ಮ ಸರ್ಕಾರ ಸ್ವೀಕಾರ ಮಾಡಿ ಆ ಶಿಫಾರಸಿನ ಅನುಷ್ಠಾನಕ್ಕೂ ಸಹಿತ ಈ ಕೆಲಸವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟದ್ದು. ಅಂದರೆ ಒಂದು ಆಡಳಿತ ಭಾಷೆಯಾಗಿ ಕನ್ನಡ, ಇನ್ನೊಂದು ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಪ್ರಾತಿನಿಧ್ಯ, ಇವೆರಡು ಕೇಂದ್ರದೊಳಗೆ ಇಟ್ಟುಕೊಂಡು ಕನ್ನಡದ ನಾಡಿಗೆ, ನುಡಿಗೆ, ನೆಲಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಯನ್ನು ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎತ್ತಿಕೊಂಡು ಇತರ ಅಂಗಸಂಸ್ಥೆಗಳಾದಂಥ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಐತಿ, ಆಮೇಲೆ ಸಾಹಿತ್ಯ ಪರಿಷತ್ತು ಅಂತ ಐತಿ, ಬೇರೆ ಬೇರೆ ಅಕಾಡೆಮಿಗಳದಾವು, ಅವುಗಳ ಕೂಡ ಸಮಾಲೋಚನೆಯನ್ನು ಮಾಡಿ ಕಾರ್ಯಯೋಜನೆಯನ್ನು ಮಾಡಿ ಕ್ರಮಕ್ಕಾಗಿ ಸರ್ಕಾರಕ್ಕೆ ಶಿಫಾರಸು ಮಾಡತಕ್ಕಂಥ ಅಧಿಕಾರ ಕಕ್ಷೆಯನ್ನು ಈ ಪ್ರಾಧಿಕಾರ ಹೊಂದೈತಿ. ಜನ ಇನ್ನೊಂದು ಆರೋಪ ಮಾಡ್ತಾ ಇದ್ದಾರೆ, ನೀವು ಈಗಾಗಲೇ ಕೊಟ್ಟರು ಹೇಳಿಕೆ ಮೇಲೆ ಶಿಫಾರಸು ಮಾಡೋ ಸಂಸ್ಥೆ ಪ್ರಾಧಿಕಾರ ಅಂತ ನೀವು ಹೇಳಿಕೆ ಕೊಟ್ಟಿರಿ. ಕೆಲವರು ಅದನ್ನ ಪ್ರತಿಭಟಿಸ್ತಾರೆ, ಬರೀ ಶಿಫಾರಸು ಮಾಡೋದಲ್ಲ ಕ್ರಿಯಾತ್ಮಕವಾಗಿ ಸ್ಪಂದಿಸೋದು ಕೂಡ ಅಂತ. ಇದಕ್ಕೇನು ಹೇಳ್ತೀರಿ? ಅದು ಸ್ವಲ್ಪ ಪತ್ರಿಕೆಯೊಳಗೆ ತಪ್ಪು ವರದಿ ಆಯ್ತು. ಅದು ಈಗ ಕನ್ನಡ ಪ್ರಾಧಿಕಾರದ ಆ್ಯಕ್ಟ್ ನೀವು ಸರಿಯಾಗಿ ಸ್ಟಡಿ ಮಾಡಿದ್ರಿ ಅಂತಂದರೆ ಯಾವುದೇ ಕ್ರಮವನ್ನು ಕೊಡತಕ್ಕಂಥ ಶಾಸನಬದ್ಧ ಅಧಿಕಾರವನ್ನು ಸರ್ಕಾರ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟೈತಿ. ಬರೀ ಶಿಫಾರಸು ಮಾಡ್ತಕ್ಕಂಥ, ರೆಕಮೆಂಡೇಶನ್ ಮಾಡ್ತಕ್ಕಂಥ, ಈ ಪಾಸಾನ್ ಮಾಡ್ತಕ್ಕಂಥ ಕೆಲಸ ಅಷ್ಟೇ ಅಲ್ಲ, ಸೂಕ್ತ ರೀತಿಯೊಳಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಕಷ್ಟು ಅಧಿಕಾರಗಳನ್ನು ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟೈತಿ. ನೀವು ಮಾತಾಡ್ತಾ ಹೇಳಿದ್ರಿ ಆಡಳಿತ ಭಾಷೆಯಾಗಿ ಕನ್ನಡ ಜಾರಿಗೆ ತರೋದ್ರ ಬಗ್ಗೆ ಪ್ರಯತ್ನ ಮಾಡೋದು. ಮುಖ್ಯವಾಗಿ ಇಲ್ಲಿನ ಆಡಳಿತ ವರ್ಗ, ಒಂದು ಮಾತು ಬರ್ತದೆ, ಯಾವ ಆಡಳಿತ ವರ್ಗಕ್ಕೆ ಅಧಿಕಾರಿಗೆ ಆ ಪ್ರಾಂತದ ಆ ನಾಡಿನ ಭಾಷೆ ಬರೋದಿಲ್ವೋ ಅಲ್ಲಿ ಅಧಿಕಾರ ಸರಿಯಾಗಿ ನಡೆಯುವುದಿಲ್ಲ ಅಂತ ಬಹಳ ಹಿಂದಿನಿಂದನೂ ಒಂದು ಆರೋಪ ಇದೆ. ಈ ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ತರುವುದಕ್ಕೆ, ಮಾಧ್ಯಮದ ಭಾಷೆಯನ್ನಾಗಿ ತರುವುದಕ್ಕೆ ಇಲ್ಲಿನ ಆಡಳಿತ ವರ್ಗವೇ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಆ ಕಾರಣಕ್ಕೇನೆ ಮುಖ್ಯವಾಗಿ ಈ ತರದ ಕೆಲಸಗಳು ಆಗ್ಬೇಕು ಅಂತ. ನಿಮ್ಮ ದೃಷ್ಟಿಯೊಳಗೆ ಏನಿದು ಸತ್ಯಾಸತ್ಯತೆ ಏನು ಅನಿಸ್ತದೆ? ಒಂದು ರೀತಿಯಿಂದ ಒಂದು ಆಂಶಿಕ ಸತ್ಯ ನೀವು ಹೇಳಿದಂಥ ಮಾತಿನೊಳಗೈತಿ. ಅದರ ಸಾರಾಸಗಟಾಗಿ ಇಡೀ ನೌಕರಶಾಹಿ ಬಗ್ಗೆ ಅಥವಾ ಬ್ಯೂರೋಕ್ರಸಿ ಬಗ್ಗೆ ಆ ಮಾತು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಕರ್ನಾಟಕದ ಸೇವೆಯಲ್ಲಿ ತೊಡಗಿದಂಥ ಅಧಿಕಾರಿಗಳಲ್ಲಿ ಭಾಳ ಜನ ಕನ್ನಡದವರೇ, ಇಲ್ಲಿಯವರೇ. ಕೆಲವು ಜಾಗೆಯೊಳಗೆ ಬೇರೆ ರಾಜ್ಯದಿಂದ ಬಂದಂಥ ಕನ್ನಡೇತರರು ಅದಾರ. ಆದರೆ ಕನ್ನಡೇತರರು ಸಹಿತ ಏನೋ 4 ಜನ 5-6 ಜನ ಮಾತ್ರ ಇಲ್ಲಿಯ ವಾತಾವರಣಕ್ಕೆ ತಕ್ಕಂಗೆ ಕನ್ನಡಕ್ಕೆ ವಿರೋಧ ಅನ್ನೋ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು ಸಹಿತ ಅವ್ರಿಗೂ ಸಹಿತ ಇಲ್ಲಿ ಬಂದ ಮೇಲೆ ಇಲ್ಲಿ ರಾಜಭಾಷೆಯನ್ನು ಕಲಿಬೇಕು ಅನ್ನತಕ್ಕಂಥ ಆತುರ ಕಾತರ ಬೇಕಾದಷ್ಟು ಐತಲ್ಲ, ಅದು ನಾವು ಸರಿಯಾಗಿ ಉಪಯೋಗ ಮಾಡ್ಕೊಂಡಿಲ್ಲ ಅಷ್ಟೇ. ಅವ್ರಿಗೆ ಕನ್ನಡ ನಾವು ಕಲಿಸ್ಬೇಕು, ಬರೀ ರಟೈಗ ಗೈಯಣ ಅಲ್ಲ. ಅವರಿಗೆ ಕನ್ನಡ ಅಂದ್ರೇನು, ಸಾಹಿತ್ಯ ಅಂದ್ರೇನು, ಅದ್ರ ಗ್ರಂಥ ಅಂದ್ರೇನು, ವ್ಯಾವಹಾರಿಕ ಕನ್ನಡ ಅಂದ್ರೇನು, ಅದರ ಬಗ್ಗೆ ನಾವು ಕಲಿಸೋದ್ರ ಮೂಲಕ ಮತ್ತು ಆ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅವರನ್ನು ಸಹಿತ ಈ ಮುಖ್ಯವಾಹಿನಿಯೊಳಗೆ ತರೋದು ಭಾಳ ಅವಶ್ಯ. ಮತ್ತು ತರಬೇಕಾದದ್ದು ಕೇವಲ ಧಮಕಿ ಕೊಡೋದ್ರಿಂದ ಅಲ್ಲ, ಅವ್ರನ್ನ ಮನವೊಲಿಸಿಕೊಂಡು ಅವ್ರನ್ನ ನಮ್ಮ ಕೂಡ ಕರ್ಕೊಂಡು ಹೋಗೋದು ಭಾಳ ಮುಖ್ಯ ಅಂತ ನನಗನ್ನಿಸ್ತದೆ. ಅದು ಸಾಧ್ಯ ಅಂತ ನನಗನ್ನಿಸ್ತದೆ. ಇನ್ನೊಂದು ನೀವು ಆಗಲೇ ಹೇಳಿದ್ರಿ, ನಮ್ಮ ಜನರಿಗೆ ಅಭಿಮಾನ ಕಡಿಮೆ ಅಂತ. ಹೌದು, ಈ ಅಭಿಮಾನ ಅನ್ನೋದು ಬಹುಶಃ ನಮ್ಮ ಹಳ್ಳಿಗರಿದಾರಲ್ಲ, ಈ ಕನ್ನಡ ಭಾಷೆಯನ್ನು ಇದುವರೆಗೂ ಅದರ ಅಪ್ಪಟ ಮೂಲ ಸ್ವರೂಪದಲ್ಲಿ ಬದುಕಿಸಿದವರು ಹಳ್ಳಿಯವರು. ಈ ಕನ್ನಡದ ಭಾಷೆಯ ಸಮಸ್ಯೆ, ಮಾಧ್ಯಮದ ಸಮಸ್ಯೆ ಬಹುಶಃ ಕನ್ನಡದ ಹಳ್ಳಿಗಳಲ್ಲಿ ಇಲ್ಲ ಅಂತ ಅನ್ಸುತ್ತೆ. ನಗರ ಕೇಂದ್ರಿತ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ದಾರಿಗಳಿಗೆ ಇದು ಒಂದು ರೀತಿಯಿಂದ ಖರೆ ನೀವು ಹೇಳೋದು. ಅದು ಏನಾಗೈತಿ, ಯಾವುದೇ ವಿಚಾರ ಆಗಲಿ ಮೌಲ್ಯ ಆಗಲಿ ಸಾಮಾನ್ಯವಾಗಿ ನಗರ ಕೇಂದ್ರದಿಂದ ಹಳ್ಳಿಯ ಕಡೆಗೆ ಪಸರಿಸೋದು ನಾಗರಿಕತೆಯ ಲಕ್ಷಣ ಅದು. ಹೀಗಾಗಿ ಮಧ್ಯಮ ವರ್ಗದವರು ಸುಶಿಕ್ಷಿತರು ಇರತಕ್ಕಂಥ ನಗರದೊಳಗೆ ಇವತ್ತು ಕನ್ನಡದ ಬಗ್ಗೆ ಅನಾಸ್ಥೆ ಅಂತಂದ್ರೆ ವಿಪರೀತವಾದಂಥ ರೀತಿಯೊಳಗೆ ಇಂಗ್ಲೀಷಿನ ಬಗ್ಗೆ ಒಂದು ವ್ಯಾಮೋಹ. ಅವ್ರಿಗೆ ಇಂಗ್ಲೀಷು ಬರೋಬ್ಬರಿ ಬರೋದಿಲ್ಲ, ನನಗೆ ಗೊತ್ತೈತಿ. ಆದರೆ ಇಂಗ್ಲೀಷ್ ಮಾಧ್ಯಮದ ಮೂಲಕ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಿಂದ ಅವ್ರು ಒಮ್ಮಕ್ಕಳೇ IAS IPS ಅಧಿಕಾರಿಗಳಾಗಿಬಿಡ್ತಾರೆ, ಒಮ್ಮಕ್ಕಳೇ ಇಂಗ್ಲೆಂಡ್ ಅಮೆರಿಕಕ್ಕೆ ಹೋಗಿಬಿಡ್ತಾರೆ ಅನ್ನತಕ್ಕಂಥ ಭ್ರಮ ಏನೈತಲ್ಲ, ಇದನ್ನು ನಾವು ಬ್ರೇಕ್ ಮಾಡಲೇಬೇಕಾಗತ್ತೆ. ಇದನ್ನ ಭ್ರಮೆ ಅನ್ನೋದಕ್ಕಿಂತ
ವ್ಯಾವಹಾರಿಕ ಅಗತ್ಯ ಅಂತ ನೀವು ಯಾಕೆ ತಗೋಬಾರ್ದು? ಯಾಕಂದ್ರೆ ನೀವು ಇಂಗ್ಲಿಷ್ ಬೇಡ ಅಂತ ಹೇಳುವ ಒಂದು ಪಕ್ಷದಲ್ಲಿ ಇಂಗ್ಲಿಷ್ಗೆ ಸಮಾನ ರೀತಿಯ ಶಿಕ್ಷಣ ಕೊಡುವಂತಹ ವ್ಯವಸ್ಥೆಯನ್ನು ಕನ್ನಡದಲ್ಲಿ ತರದೇ ಇದ್ರೆ ಯಾಕೆ ಜನ ಇದನ್ನ ಅಷ್ಟರ ಮಟ್ಟಿಗೆ ಒಪ್ಕೊಳ್ತಾರೆ? ಅಂದ್ರೆ ಆಕರ್ಷಣೆ ಅನ್ನೋದು ಇದೆಯಲ್ಲ, ವ್ಯಾವಹಾರಿಕ ಆಕರ್ಷಣೆ ಇದೆಯಾ ನಿಮ್ಮಲ್ಲಿ? ಹೌದು. ಈಗ ಭಾಷೆಯ ಬಗ್ಗೆ ಒಂದು ಮಾತು ನೀವು ಕೇಳಿದ್ರಿ, ಅದರ ಬಗ್ಗೆ ನನ್ನ ಮಾತನ್ನ ಸ್ಪಷ್ಟೀಕರಣ ಕೊಡ್ತೇನೆ. ನಮ್ಮ ಇಂಡಿಯಾ ದೇಶಕ್ಕೆ ಸೂಕ್ತವಾದಂಥ ಭಾಷಾ ಸೂತ್ರ ಅಂತಂದ್ರೆ ತ್ರಿಭಾಷಾ ಸೂತ್ರ. ಕರ್ನಾಟಕದೊಳಗೆ ಅಥವಾ ಯಾವುದೇ ರಾಜ್ಯದೊಳಗೆ ಆ ರಾಜ್ಯದ ಭಾಷೆ ಏನೈತಲ್ಲ ಅದು ಪ್ರಧಾನ ಪಟ್ಟ ಅದಕ್ಕೆ. ಆಮೇಲೆ ಬೇರೆ ರಾಜ್ಯಗಳು ಕೂಡ ಮತ್ತು ಕೇಂದ್ರ ಸರ್ಕಾರದ ಕೂಡ ವ್ಯವಹಾರ ಮಾಡಲಿಕ್ಕೆ ನಾವು ಹಿಂದಿ ಅಥವಾ ಇಂಗ್ಲೀಷ್ ಎರಡರೊಳಗೆ ಒಂದನ್ನು ಬಳಸ್ಕೋಬಹುದು. ಆದರೆ ಇವತ್ತಿನ ಈ ಜಗತ್ತಿನೊಳಗೆ 20ನೇ ಶತಮಾನದ ಕೊನೆಗೆ ನಿಂತು 20ನೇ ಶತಮಾನಕ್ಕೆ ಕಾಲನ್ನು ಕೈಯನ್ನು ಇಡತಕ್ಕಂಥ ಪ್ರಸಂಗದೊಳಗೆ ನಾವು ಇಂಟರ್ನ್ಯಾಷನಲ್ ಲಿಂಕ್ ಅನ್ನೋ ರೀತಿಯೊಳಗೆ ಇಂಗ್ಲೀಷನ್ನು ಅನಿವಾರ್ಯವಾಗಿ ಮತ್ತು ಬಹಳ ಚೆನ್ನಾಗಿ ಕಲಿಯಬೇಕಂತ ಒಂದು ಅವಶ್ಯಕತೆ ಐತಿ. ಆದರೆ ಯಾವ ಭಾಷಾ ಎಲ್ಲಿರಬೇಕು, ಅದರ ಸ್ಥಾನಮಾನ ಏನು ಅನ್ನೋದನ್ನು ನಮ್ಮ ವಾಸ್ತವದ ಅಗತ್ಯಗಳಿಗೆ ತಕ್ಕಂಗೆ ನಾವು ಸಿದ್ಧಪಡಿಸ್ಬೇಕು. ಅದನ್ನು ಕನ್ನಡದ ತಲೆ ಮೇಲೆ ಹಿಂದಿ ಆಗಲಿ ಅಥವಾ ಇಂಗ್ಲೀಷ್ ಆಗಲಿ ಮೆಟ್ಟಿ ನಿಂತರೆ ಅದು ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾದಂಥ ಒಂದು ಅಂಶ ಅಂತ ನನಗನ್ನಿಸ್ತೈತಿ. ಈ ಕನ್ನಡ ನಾಡಿನೊಳಗೆ ಕನ್ನಡಿಗರ ನಿರುದ್ಯೋಗ ಸಮಸ್ಯೆ ಕೂಡ ಮುಖ್ಯವಾದ ಗಮನವನ್ನು ಬಯಸ್ತದೆ. ರಾಜ್ಯ ಸರ್ಕಾರದ ಮಹಿಷಿ ವರದಿ ಇಲ್ಲಿ ಗಮನಾರ್ಹ ಆಗ್ತದೆ. ಇದರ ಅನುಷ್ಠಾನದಲ್ಲಿ ಮುಖ್ಯವಾಗಿ ನಿಮ್ಮ ಪ್ರಾಧಿಕಾರದ ಕೆಲಸ ಏನು? ಇನ್ನೂ ಮುಖ್ಯವಾದದ್ದಂದ್ರೆ ವಿದೇಶಿ ಕಂಪನಿಗಳು ಇಲ್ಲಿ ಬಂಡವಾಳ ಹೂಡಿ ಒಂದು ವ್ಯವಸ್ಥೆಯನ್ನು ಆರಂಭ ಮಾಡುವಾಗ ಅಲ್ಲಿ ಕನ್ನಡಿಗರ ನಿರುದ್ಯೋಗ ಸಮಸ್ಯೆ, ಭಾಷೆ ಸಮಸ್ಯೆ ಬರುತ್ತೆ. ಅಲ್ಲಿ ಏನ್ ಮಾಡ್ಬೇಕು? ಹೌದು, ಈಗ ಮಹಿಷಿ ವರದಿಯನ್ನು ಸರ್ಕಾರ ಒಪ್ಪಿಕೊಂಡೈತಿ. ಹೌದು. ಅದರ ಮೂಲ ತಿರುಳು ಅಂತಂದ್ರೆ ಕರ್ನಾಟಕದೊಳಗೆ ಬಂದು ಇಲ್ಲಿ ನೆಲೆಸಿ ಇಲ್ಲಿಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಎಸ್ಟಾಬ್ಲಿಷ್ ಆಗತಕ್ಕಂಥ ಯಾವುದೇ ಕಾರ್ಖಾನೆ ಇರಲಿ, ಅದು ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಪಬ್ಲಿಕ್ ಸೆಕ್ಟರ್ ಇರ್ಬೋದು, ಅಥವಾ ನೀವು ಹೇಳ್ದಂಗೆ ವಿದೇಶಿ ಕಂಪನಿಗಳು ಬಂದರೂ ಸಹಿತ ಅವರು ಈ ಮಹಿಷಿ ವರದಿ ಶಿಫಾರಸುಗಳನ್ನು ಒಪ್ಪಿಕೊಳ್ಳಲೇಬೇಕು. ಅಂದ್ರೆ ಇಲ್ಲಿ ಜನಕ್ಕೆ ಸೂಕ್ತವಾದಂಥ ಪ್ರಧಾನವಾದಂಥ ಪ್ರಾತಿನಿಧ್ಯವನ್ನು ಅವ್ರು ಕೊಡಲೇಬೇಕು. ಇದರ ಬಗ್ಗೆ ಇದೊಂದು ಹೊಸ ಆಹ್ವಾನ. ಇದರ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಅನಿಸ್ತೈತಿ. ಯಾಕಂದ್ರೆ ಉದ್ಯೋಗ ಭಾಳ ಮುಖ್ಯ. ಆಮೇಲೆ ಭಾಷೆ ಗೀಷೆ ಎಲ್ಲ ನಾವು ಆಡಳಿತ ಭಾಷೆಯನ್ನೆಲ್ಲ ನಾವು ನೋಡ್ಕೋಬಹುದು. ಅದರ ಬಗ್ಗೆನೂ ಸಹಿತ ಪ್ರಾಧಿಕಾರ ಸೂಕ್ತ ಗಮನವನ್ನು ಕೊಡ್ತೈತಿ. ಈ ವಿವಿಧ ವಿಷಯಗಳಲ್ಲಿ, ಅಭಿವೃದ್ಧಿ ಕಾರ್ಯಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಸರಿಯಾದ ನ್ಯಾಯ ಸಿಗ್ತಿಲ್ಲ, ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಿದೆ ಅನ್ನುವಂಥ ಆರೋಪ ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇದೆ. ಇಂಥ ಆರೋಪ ಮಾಡಿದವರಲ್ಲಿ ನೀವು ಕೂಡ ಒಬ್ರು. ಈಗ ಈ ಬಗ್ಗೆ ಆರೋಪವನ್ನು ನಿವಾರಿಸುವಲ್ಲಿ ನಿಮ್ಮ ಕೆಲಸ ಏನು? ಇದು ಮುಖ್ಯವಾಗಿ ಉತ್ತರ ಕರ್ನಾಟಕದ ಸಮಸ್ಯೆ ಅಂತ ಹೊಡೆದುಕೊಂಡ್ರು ಸಹಿತ ಅಭಿವೃದ್ಧಿಯ ದೃಷ್ಟಿಯಿಂದ ಈ ರೀಜನಲ್ ಇಂಬ್ಯಾಲೆನ್ಸ್, ಪ್ರಾದೇಶಿಕ ಸಮಾನತೆ ಅಂತವಲ್ಲ, ಅದು ಭಾಳ ಮುಖ್ಯ. ಏಕೀಕರಣ ಆಗಿ 40 ವರ್ಷ ಆಯಿತು. ಯಾವುದೋ ಏನೇನೋ 108 ಕನಸು ಆಶೋತ್ತರಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ಭಾಗದಿಂದ ಬಂದಂಥ ಕನ್ನಡಿಗರು ಮೊದಲು ನವ ಮೈಸೂರು ಅಂತ ಆಯಿತು, ವಿಶಾಲ ಮೈಸೂರು ಅಂತ ಆಯಿತು, ಆಮೇಲೆ ಬಡದಾಡಿ ಕರ್ನಾಟಕ ಅಂತ ಆಯಿತು. ಇಷ್ಟಿದ್ರೂ ಸಹಿತ ರಾಜಧಾನಿ ಎಲ್ಲ ಶಕ್ತಿ ಅಂದರೆ ಆರ್ಥಿಕ ಶಕ್ತಿ ಮತ್ತು ರಾಜಕೀಯ ಶಕ್ತಿ ಕೇಂದ್ರೀಕೃತ ಆಗಿರುವುದರಿಂದ ಎಲ್ಲ ಭಾಗದ ಒಂದು ಆರೋಪ ಅಂತಂದರೆ ನಮಗೆ ಸಿಗಬೇಕಾದಂಥ ಪ್ರಾತಿನಿಧ್ಯ ನಮಗಿಲ್ಲ. ಅಭಿವೃದ್ಧಿ ಕಾರ್ಯ ಇರ್ಬೋದು, ಅಥವಾ ಭಾಷೆಯ ಕಾರ್ಯ ಇರ್ಬೋದು, ಸಂಸ್ಕೃತಿಯ ಕಾರ್ಯ ಇರ್ಬೋದು, ನಮಗೆ ಬೇಕಾದಂಥ ನ್ಯಾಯವಾಗಿ ದಕ್ಕಬೇಕಂತ ಪಾಲು ನಮಗೆ ಸಿಗೋಲ್ದು ಅಂತಕ್ಕಂಥ ಈ ಹಾಹಾಕಾರ ಎಲ್ಲ ಕಡೆಯಿಂದ ಮೂಡಿ ಬಂದೈತಲ್ಲ, ಇದು ಭಾಳ ಅನಿವಾರ್ಯವಾದಂಥ ಮತ್ತು ಸಹಜವಾದಂಥ ಒಂದು ಹಾಹಾಕಾರ. ಇದನ್ನು ನಾವು ಸರಿಯಾಗಿ ಒಂದು ರಾಜಕೀಯ ಸಂಕಲ್ಪ ಇಟ್ಟುಕೊಂಡು ಇಡೀ ನಾಡು ಸಮಗ್ರವಾಗಿ ಬೆಳೀಬೇಕು ಅನ್ನೋ ರೀತಿಯೊಳಗೆ ನಾವು ನಮ್ಮ ಯೋಜನೆಗಳನ್ನು ರೂಪಿಸಲಿಲ್ಲ ಅಂತಂದರೆ ಇದು ಮುಂದೆ ಯಾವುದಕ್ಕೂ ದಾರಿ ಕೊಡಬಹುದು ಅಂತ ನನ್ನ ಅನಿಸ್ತೈತಿ. ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಕ್ಷೆಯೊಳಗೆ ಇದರ ಬಗ್ಗೆ ವಿಶೇಷವಾದಂಥ ಒಂದು ಲಕ್ಷ್ಯವನ್ನು ಕೊಟ್ಟು ಎಲ್ಲ ಭಾಗಗಳಿಗೂ ಸರಿಯಾದಂಥ ಪ್ರಾತಿನಿಧ್ಯ ಬೇಕು, ಎಲ್ಲರೂ ಇದರೊಳಗೆ ಒಳಗೊಳ್ಳಬೇಕು ಅನ್ನೋ ರೀತಿಯೊಳಗೆ ನಾನು ಕಾರ್ಯಯೋಜನೆಯನ್ನು ನಮ್ಮ ಸಮಿತಿಯ ಸದಸ್ಯರ ಅವರು ಕೂಡ ಕೂಡಿ ನಾನು ಕೈಗೊಳ್ತೇನೆ. ಚಂಪಾ ಅವರೇ, ಈ ಕನ್ನಡ ಸಾಹಿತ್ಯ ಸಂಸ್ಕೃತಿಗಳ ಅಭಿವೃದ್ಧಿಗಾಗಿ ಇವತ್ತು ಹಲವಾರು ಅಕಾಡೆಮಿಗಳು ಕೆಲಸ ಮಾಡ್ತಾ ಇದ್ದಾವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನೇ ಇದೆ ಇದಕ್ಕೆ. ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಅದರ ಜೊತೆಗೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಇದೆ. ಇದರ ಜೊತೆಗೇನೆ ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಇದಾವೆ ಕನ್ನಡದ ಕೆಲಸಕ್ಕೆ, ಕನ್ನಡ ಸಂಸ್ಕೃತಿಯ ಅಭಿವೃದ್ಧಿಗೆ. ಇವುಗಳ ಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಸೂಕ್ಷ್ಮವಾಗಿ ಅವಲೋಕಿಸಿದರೆ ಇಲ್ಲೆಲ್ಲ ನಡೆಯುವ ಕೆಲಸ ಪುನರುಕ್ತಿ ಅನ್ನಿಸ್ತದೆ. ಒಂದು ಕಡೆ ಆಡಳಿತಾತ್ಮಕವಾದಂತಹ ವಿಪರೀತ ಖರ್ಚಾದರೆ, ಮತ್ತೊಂದು ಕಡೆ ಕೆಲಸದ ಈ ಡುಪ್ಲಿಕೇಶನ್, ಇದನ್ನ ನಿವಾರಿಸಿಕೊಳ್ಳುವ ಸಾಧ್ಯತೆ ಬಗ್ಗೆ ನೀವೇನಾದ್ರೂ ವಿಚಾರ ಮಾಡ್ಬೋದಾ? ನಾನು ಈಗಾಗಲೇ ಅದರ ಬಗ್ಗೆ ನಾನು ವಿಚಾರ ಮಾಡೇನೆ. ಇಲ್ಲಿ 2 ಸಮಸ್ಯೆ ನಮ್ಮ ಮುಂದದಾವು. ಒಂದು, ಬೆಂಗಳೂರು ನಮ್ಮ ರಾಜಧಾನಿ ಅನ್ನೋ ಒಂದೇ ಒಂದು ಕಾರಣದಿಂದ ಈ ಎಲ್ಲ ಅಕಾಡೆಮಿಗಳು ಆ ನಗರದಲ್ಲಿ ಕೇಂದ್ರೀಕೃತ ಆಗಿರೋದು ಒಂದು ಸಮಸ್ಯೆ. ಇದಕ್ಕೆ ಪರಿಹಾರ ಅಂತಂದ್ರೆ ನನಗೆ ಬೇರೆ ಬೇರೆ ಅಕಾಡೆಮಿಗಳಿದಾವು. ನಮ್ಮ ಕರ್ನಾಟಕದ ಬೇರೆ ಬೇರೆ ರೆವೆನ್ಯೂ ವಲಯಗಳಿಗೆ ಈ ಅಕಾಡೆಮಿಗಳನ್ನು ನಾವು
ಕಳಿಸಿಬಿಡ್ಬೇಕು. ಅದು ಒಂದು ರೀತಿಯ ವಿಕೇಂದ್ರೀಕರಣ. ಎರಡನೇದು ನೀವು ಹೇಳಿದ್ದು, ಇವು ಎಲ್ಲ ಅಕಾಡೆಮಿಗಳು ಮತ್ತು ಪರಿಷತ್ತು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡ್ತಕ್ಕಂಥ ಕೆಲಸದೊಳಗೆ ಅನವಶ್ಯಕವಾದಂಥ ಪುನರುಕ್ತಿ, ಡುಪ್ಲಿಕೇಶನ್ ಇರೋದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ಇಲ್ಲಿ ಈ ಎಲ್ಲ ಸಂಸ್ಥೆಗಳನ್ನು ನಿರ್ನಾಮ ಮಾಡೋದು ನಮ್ಮ ಕೈಯೊಳಗಿಲ್ಲ, ಹೌದಾ? ಆದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ನಾಡಿಗೆ, ನುಡಿಗೆ, ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಯೋಜನೆ ಹಾಕಿಕೊಳ್ಳೋ ಮುಂದೆ ಈ ಎಲ್ಲ ಅಕಾಡೆಮಿಗಳ ಸಹಕಾರವನ್ನು, ಸಹಯೋಗವನ್ನು ಪಡೆದು ಒಂದು ಸಮಗ್ರವಾದಂಥ ಯೋಜನೆಗಳನ್ನು ಹಾಕಿಕೊಂಡು ಬರೀ ಬೆಂಗಳೂರು ಅಥವಾ ಬೆಂಗಳೂರಿನ ಸುತ್ತಮುತ್ತ ಅಲ್ಲ, ಇಡೀ ಕರ್ನಾಟಕದ ಬೇರೆ ಬೇರೆ ಭಾಗದೊಳಗೆ ಈ ಕಾರ್ಯಗಳನ್ನು ಕೈಗೆತ್ತಿಕೊಳ್ಬೇಕು ಅನ್ನತಕ್ಕಂಥದ್ದು ನನ್ನ ಒಂದು ಮುಖ್ಯ ಯೋಜನೆ ಆಗೈತೆ. ಅದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ನೀವು ಮಾಡಬೇಕು ಅಂದ್ಕೊಂಡಿರುವಂತಹ ಮತ್ತೆ ಇತರ ಕೆಲಸಗಳು ಏನು ಮತ್ತು ಅವುಗಳನ್ನು ನೀವು ಮಾಡುವ ರೀತಿ ಯಾವುದು, ಸ್ವಲ್ಪದ್ರಲ್ಲಿ ಹೇಳ್ತೀರಿ? ಹಾಂ, ಈಗ ನಾನು ಇಡೀ ಕರ್ನಾಟಕದ ನಕಾಶೆ ಮುಂದಿಟ್ಟುಕೊಂಡು 4 ಸಮಸ್ಯಾ ವಲಯಗಳು ಅಂತ ನಾನು ಗುರ್ತು ಹಾಕೇನೆ. ಒಂದು ಬೆಂಗಳೂರಿನ ರಾಜಧಾನಿ, ಅದೊಂದೇ ಸಮಸ್ಯೆ, ಮುಖ್ಯ ಸಮಸ್ಯೆ, ಭಾಳ ಮುಖ್ಯ ಸಮಸ್ಯೆ ಅದು. ಆಮೇಲೆ ಒಳನಾಡುಗಳು ಅಂತ ನಾನು ಕರಿತೇನೆ. ಆಮೇಲೆ ಗಡಿನಾಡು, ಅಂದ್ರೆ ನಮ್ಮ ಗಡಿಯ ಒಳಗಿನ ನಾಡು. ಆಮೇಲೆ ಹೊರನಾಡು, ಗಡಿಯ ಆಚೆಗಿನ ನಾಡು. ಈ 4 ಸಮಸ್ಯಾ ವಲಯಗಳನ್ನು ಗುರುತು ಮಾಡಿಕೊಂಡ ಮೇಲೆ ನಾನು ಹಾಕೊಂಡಂಥ ಪ್ಲ್ಯಾನ್ ಅಂದರೆ, ಇದರೊಳಗೆ ಜನ ಇನ್ವಾಲ್ವ್ ಆಗೋದು ಹೊರತು ಯಾವ ಕೆಲಸನ ಆಗೋದಿಲ್ಲ. ಹೌದು, ಕರ್ನಾಟಕದೊಳಗೆ 100 ಸಂಘಟನೆಗಳದಾವೆ, ಸಂಘಟನೆಗಳಿಗೆ ಜನ ಅದಾರ. ನಾನು ಹೋದಲೆಲ್ಲ ಈ ಜನರು ಕೂಡ ಸಮಾಲೋಚನೆಯನ್ನು ಮಾಡಿ ಮತ್ತು ಅಟ್ಲೀಸ್ಟ್ ಜಿಲ್ಲಾ ಮಟ್ಟದೊಳಗೆ ಕನ್ನಡ ಜಾಗೃತಿ ಸಮಿತಿ ಅಂತ ಕೆಲವು ಸಮಿತಿಗಳನ್ನು ಮಾಡಿ ಅಲ್ಲಿಯ ಹಿರಿಯರು, ಆಮೇಲೆ ಸಾಂಸ್ಕೃತಿಕ ಸಂಘಟನೆಗಳ ಸದಸ್ಯರು ಮತ್ತು ಜನ ಇವರೆಲ್ಲ ಒಳಗೊಳ್ಳೋ ರೀತಿಯೊಳಗೆ ಆ ಒಂದು ಜಾಗೃತ ಸಮಿತಿಗಳನ್ನು ನಾನು ಮಾಡ್ತೇನೆ. ಆಮೇಲೆ ಜನಪ್ರತಿನಿಧಿಗಳು, ನಮ್ಮ ಶಾಸಕರದಾರಲ್ಲ, ಅವರು ಮನಸ್ಸು ಮಾಡಿದರೆ ತಮ್ಮ ಮತಕ್ಷೇತ್ರಗಳು ಬೇಕಾದ ಮಾಡಬಹುದು. ನಾನು ಯಾವುದೇ ಪಕ್ಷ ಭೇದ ಇಲ್ಲದೇ ಎಲ್ಲ ಪಕ್ಷದ ಶಾಸಕರನ್ನ ಭೇಟಿಯಾಗಿ ನಾನು ಅವ್ರನ್ನ ಈ ಕೆಲಸದೊಳಗೆ ತೊಡಗಿಸ್ಕೊಳ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ. ಆಮೇಲೆ ನಮ್ಮ ನೌಕರಿ ಶಾಹಿಯ ಕೂಡ ಸ್ನೇಹ ಅಂದರೆ ಸ್ನೇಹ, ನಿಷ್ಠುರತೆ ಅಂದರೆ ನಿಷ್ಠುರತೆ, ಈ ಒಂದು ಮನೋಭಾವದಿಂದ ನಾನು ಅವ್ರನ್ನ ಹೆಂಗೆ ಹಾದಿಗೆ ತರಬೇಕು ಹಂಗೆ ಹಾದಿಗೆ ತರೋ ವಿಶ್ವಾಸ ನನಗೈತೆ ಅಂತ ನನಗನ್ನಿಸ್ತೈತಿ. ಇದ್ರ ಜೊತೆಗೇನ ಕನ್ನಡ ಜಾಗೃತಿ ಅಂತ ಒಂದು ಬುಲೆಟಿನ್ ಐತಿ ಈಗ ಪ್ರಾಧಿಕಾರದ, ಅದನ್ನು ಒಂದು ಮಾಸಿಕ ಅಂತ ಮಾಡಿ ಅದಕ್ಕೊಂದು ಒಳ್ಳೆಯ ಸಾಂಸ್ಕೃತಿಕವಾದ ಒಂದು ಸಾಹಿತ್ಯಿಕವಾದ ಒಂದು ಆಯಾಮವನ್ನು ಕಲ್ಪಿಸುವ ರೀತಿಯೊಳಗೆ ಅದನ್ನು ವ್ಯಾಪಕ ರೀತಿಯೊಳಗೆ ಅದನ್ನು ಪ್ರಕಟಣೆ ಮಾಡ್ತೀನಿ. ಮತ್ತು ನನಗೆ ಒಂದು ರೀತಿಯಿಂದ JP ಚಳವಳಿಯಿಂದ ಮೊದಲು ಮಾಡಿ, ಆಮೇಲೆ ಗೋಕಾಕ್ ಚಳವಳಿ ಆಯಿತು, ಆಮೇಲೆ ಬಂಡಾಯ ಸಾಹಿತ್ಯ ಸಂಘಟನೆ ಚಳವಳಿ, ಜೊತೆಗೆ ಜನಪರವಾದಂಥ ಪ್ರಜಾಪ್ರಭುತ್ವವಾದಿ ಎಡಪಂಥೀಯ ನಿಲುವಿನ ಸಂಗಾತಿಗಳು ಎಲ್ಲ ಕಡೆಗೆ ಇರೋದರಿಂದ ಇವರನ್ನೆಲ್ಲ ಕ್ರಿಯಾತ್ಮಕವಾಗಿ ಬಳಸಿಕೊಂಡು ಅವ್ರನ್ನ ಒಳಗೆ ಮಾಡಿಕೊಂಡು ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಇಡೀ ಒಂದು ಜನಾಂದೋಲನದ ಒಂದು ಭಾಗ ಅನ್ನೋ ರೀತಿಯೊಳಗೆ ಅದಕ್ಕೊಂದು ಬೀಸನ್ನು, ಒಂದು ಸೆಳವನ್ನು ಕೊಡಬೇಕು ಅನ್ನತಕ್ಕಂಥದ್ದು ನನ್ನ ಒಂದು ಕನಸು ಅನ್ನಬಹುದು. ಆದರೆ ನನಗೆ ಗೊತ್ತಿರ್ತಕ್ಕಂಥ ಕಕ್ಷೆಯೊಳಗೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಮ್ಯಾಕ್ಸಿಮಮ್ ಆಗಿ ಭಾಳ ಗರಿಷ್ಠವಾದ ರೀತಿಯೊಳಗೆ ಈ ಕೆಲಸವನ್ನು ನಾನು ಮಾಡ್ತೀನಿ. ಅದಕ್ಕೆ ನಮ್ಮ ಮಾಧ್ಯಮದವರ ಸಹಕಾರ ಬೇಕು, ಪತ್ರಿಕೆಗಳು, ದೂರದರ್ಶನದವರು ಮತ್ತು ನಿಮ್ಮದು ರೇಡಿಯೋದವ್ರದ್ದು ಎಲ್ಲ ನಮಗೆ ಸಹಕಾರ ಬೇಕು ಅಂತ ನನಗನ್ನಿಸ್ತೈತಿ. ಇಷ್ಟೆಲ್ಲ ಗದ್ದಲ ಗೋಜಲುಗಳ ಒಳಗೆ ನಿಮ್ಮ ಕಾವ್ಯ, ನಾಟಕ, ವ್ಯಂಗ್ಯ, ವಿಮರ್ಶೆ ಅದ್ರ ಹಣೆ ಬರ ಏನು ಹಣೆ ಬರೋ ಪ್ರಶ್ನೆ ಇಲ್ಲ. ಈ ಎಲ್ಲ ಗದ್ದಲ ಈ ಹೊಸದಾಗಿ ಶುರುವಾಗಿದ್ದಲ್ಲ. 30 ವರ್ಷದಿಂದ ಈ ಸಂತಿಯೊಳಗೆ ಮನೆ ಮಾಡೇನೆ. ಆದರೆ ಈ ಸಂತಿಯೊಳಗೆ ಮನೆ ಮಾಡಿದ್ರೆ ಸಹಿತ ನನ್ನ ಏಕತಾರಿ ಪದ ನಾನು ಎಂದು ಬಿಟ್ಟಿಲ್ಲ. ಆ ಒಂದು ಕಾವ್ಯ ಆಗಲಿ, ನಾಟಕ ಆಗಲಿ, ಏನೇ ಆಗಲಿ ಸಹಿತ ಆ ಒಂದು ಸೃಷ್ಟಿ ಕ್ರಿಯೆ ಏನೈತಲ್ಲ, ಅದು ಈ ಸಮಷ್ಟಿ ಗರ್ಭದೊಳಗನೆ ಆ ಸೃಷ್ಟಿ ಕ್ರಿಯೆ ಇದ್ದರೆ ಅದಕ್ಕೊಂದು ಅಫ್ಕೋರ್ಸ್ ವೈಯಕ್ತಿಕವಂತ ತುರ್ತು ಇರ್ತೈತಿ, ಅದಕ್ಕೊಂದು ಸಮಷ್ಟಿಯ ಸಾಮಾಜಿಕ ಆಯಾಮ ಬರ್ಬೋದು ಅನ್ನೋದನ್ನು ಪ್ರತ್ಯಕ್ಷ ನನ್ನ ಬರವಣಿಗೆಗಳ ಮೂಲಕನೇ ನಾನು ಕಂಡುಕೊಂಡಿದ್ದು. ಅದು ಮುಂದುವರಿತೈತಿ. ಚಂಪಾ ಅವರೇ, ನೀವು ಹರಕೆ ಹಾರೈಕೆಗಳನ್ನು ನಂಬೋದಿಲ್ಲ, ಆದರೂ ನಿಮ್ಮ ಯೋಜನೆಗಳು ಕಾರ್ಯಗತ ಆಗಲಿ ಅಂತ ಹಾರೈಸಿ ಮಾತು ಮುಗಿಸೋಣ. ನಮಸ್ಕಾರ.